ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡುತ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಶಿಕ್ಷಣ ರಾಮಬಾಣ ಅಂತ ಮುಂದುವರೆದ ಭಾಗವಾಗಿ ಅವರು ಒಂದು ದೊಡ್ಡ ಪತ್ರವನ್ನು ಬರೆದಿದ್ರು ಯಾರಿಗೆ ಶಿಕ್ಷಕರಿಗೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಒಂದು ದೊಡ್ಡ ಪಟ್ಟಿನೇ ಬರೆದಿದ್ರು. ಆದರೆ ನನ್ನ ಮಗ ಒಳ್ಳೆ ಹುಡುಗ ಅನ್ನೋ ವಿಚಾರವನ್ನು ನೆನಪು ಮಾಡಿದರು. ಹಾಗೆ ಮುಂದುವರೆದ ಭಾಗವನ್ನು ಹೋಗೋಣ. ಇದು ಸ್ವಾರಸ್ಯಕರವಾದ ಮತ್ತು ನಮ್ಮನ್ನು ಆಲೋಚಿಸುವಂತೆ ಮಾಡುವ ಒಂದು ಪತ್ರ ಅಲ್ವಾ. ನಿಮ್ಮನ್ನೆಲ್ಲ ಒಂದು ಸ್ವಾರಸ್ಯಕರವಾದ ಮತ್ತು ನಿಮ್ಮನ್ನು ಆಲೋಚಿಸುವಂತೆ ಮಾಡುವ ಒಂದು ಪತ್ರ ತಾನೇ. ಇದನ್ನು ಯಾರಿಂದ ತೊಗೊಂಡಿದ್ದೀನಿ ಅಂದರೆ ಅದನ್ನೂ ಹೇಳ್ತಾನೆ ಅವನು. ಏನು ಮಾಡ್ತಾನೆ, ಇದನ್ನು ನಾನು ಧಾರವಾಡದ ಬಸವ ಪೀಸ್ ಮಿಷನ್ ಸಂಸ್ಥೆಯ ಪೀಸ್ ಮಾರ್ಚ್ ಎಂಬ ಪತ್ರಿಕೆಯಿಂದ ಸಂಗ್ರಹಿಸಿದೆ ಅಂತ ಹೇಳ್ತಾನೆ. ಇದನ್ನ ವಿಷಯ ಎಲ್ಲ ಎಲ್ಲಿ ಸಂಗ್ರಹಿಸಿದೆ ಅಂತಕ್ಕಂಥದ್ದನ್ನು ಅವನು ಹೇಳ್ತಾ ಹೋಗ್ತಾನೆ. ಹೀಗೆ ಈ ಪತ್ರವನ್ನು ನಾವು ಮತ್ತೆ ಮತ್ತೆ ಓದಬೇಕು ಮತ್ತು ಇದರ ಬಗ್ಗೆ ಮತ್ತೆ ಮತ್ತೆ ಆಲೋಚಿಸಬೇಕು. ನೋಡಿ, ಮತ್ತೆ ಮತ್ತೆ ಓದಬೇಕು, ಮತ್ತೆ ಮತ್ತೆ ಆಲೋಚಿಸಬೇಕು. ನಾವು ಓದಿದಾಗ ಮಾತ್ರ ಅದು ವಿಚಾರ ಯಾಕೆ ಹೆಂಗೆ ಬರೆದಿದ್ದಾರೆ ಏನು ಅಂತ ನಾವು ಮತ್ತೆ ಮತ್ತೆ ಓದಬೇಕು, ಮತ್ತೆ ಮತ್ತೆ ಆಲೋಚಿಸಬೇಕು ಅಂತ ಹೇಳ್ತಾರೆ. ಹಾಗೆ ಒಬ್ಬ ಸಾಮಾನ್ಯ ಅಧ್ಯಾಪಕರಿಗೆ ಲಿಂಕನ್ ಮಹಾಶಯನು ಶಿಕ್ಷಕರಿಂದ ಅತಿಯಾದುದನ್ನು ಬಯಸಿದ್ದಾನೆ ಎನಿಸಬಹುದು. ನೋಡಿ, ಅವನು ಹೇಳ್ತಾನೆ, ಒಬ್ಬ ಅಬ್ರಹಂ ಲಿಂಕನ್ನು ಒಬ್ಬ ಶಿಕ್ಷಕರಿಂದ ನೋಡಿ ಸಾಮಾನ್ಯ ಅತಿಯಾದನ್ನು ಬಯಸಿದ್ದಾನೆ ಅಂತ ಅನಿಸ್ಬೋದು. ಏನಪ್ಪ ಇಷ್ಟೊಂದು ಮಗನಿಗೆಲ್ಲ ಇಷ್ಟೆಲ್ಲ ಹೇಳ್ಕೊಡ್ಬೇಕು, ಇಷ್ಟೆಲ್ಲ ಬಯಸಿದ್ದಾನಲ್ಲ ಅಂತ ಎನಿಸ್ಬೋದು. ಆದರೆ ಅದೃಷ್ಟವಶಾತ್ತು ನಮ್ಮ ದೇಶದಲ್ಲಿ ಇಂಥ ಸಮರ್ಥ ಮತ್ತು ಆದರ್ಶ ಅಧ್ಯಾಪಕರಿದ್ದಾರೆ. ಅವರು ಇಂಥ ಉಜ್ವಲವಾದ ಚಿಂತನೆಗಳನ್ನು ವ್ಯಕ್ತಿತ್ವ ನಿರ್ಮಾಣಕಾರಿ ಶಿಕ್ಷಣವನ್ನು ನೀಡಲು ಸಮರ್ಥರಿದ್ದಾರೆ. ಇಂಥವ್ರು ಎಲ್ಲದಕ್ಕೂ ನೀಡೋದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಮಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ ಅನ್ನೋದನ್ನು ಹೇಳ್ತಾನೆ. ಅವರು ಖಂಡಿತವಾಗಿಯೂ ಈ ಉತ್ಕೃಷ್ಟ ಮತ್ತು ಶಕ್ತಿಶಾಲಿ ಚಿಂತನೆಗಳನ್ನು ಯುವ ವಿದ್ಯಾರ್ಥಿಗಳ ಶುದ್ಧ ಮನಸ್ಸಲ್ಲಿ ಒಗಿಸಿ ಅವರ ಸರ್ವತೋಮುಖ ವಿಕಾಸವನ್ನು ಉಂಟು ಮಾಡೋದರಲ್ಲಿ ಯಶಸ್ವಿಯಾಗಬಲ್ಲರು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಈ ಚಿಂತನೆಗಳು ಎಷ್ಟು ದೊಡ್ಡದಾಗಿ ಲೆಟರ್ ಬರೆದ್ರಲ್ಲ ಅವರು, ಅದೃಷ್ಟವಶಾತ್ ದೇಶದಲ್ಲಿ ಇಂಥ ಸಮರ್ಥ ಮತ್ತು ಆದರ್ಶ ಅಧ್ಯಾಪಕರು ಇದ್ದೇ ಇದ್ದಾರೆ. ಅವರು ಇಂಥ ಏನು ಗೊತ್ತಾ, ಉಜ್ವಲವಾದ ಚಿಂತನೆಗಳನ್ನು ವ್ಯಕ್ತಿ ನಿರ್ಮಾಣಕಾರಿ ಆಗಬೇಕಲ್ಲ, ವ್ಯಕ್ತಿತ್ವವನ್ನು ನಿರ್ಮಾಣಕಾರಿ ಶಿಕ್ಷಣವನ್ನು ನೀಡಲು ಸಮರ್ಥರಿದ್ದಾರೆ. ಅವರು ಖಂಡಿತವಾಗಿ ಈ ಉತ್ಕೃಷ್ಟ ಮತ್ತು ಶಕ್ತಿಶಾಲಿ ಚಿಂತನೆಗಳನ್ನು ಯುವ ವಿದ್ಯಾರ್ಥಿಗಳ ಶುದ್ಧ ಮನಸ್ಸಿನಲ್ಲಿ ಒಗಿಸಿ ಅವರ ಸರ್ವತೋಮುಖ ವಿಕಾಸವನ್ನು ಉಂಟು ಮಾಡೋದ್ರಲ್ಲಿ ಯಶಸ್ವಿಯಾಗಬಲ್ಲರು. ಇದರಲ್ಲಿ ಖಂಡಿತ ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾನೆ. ಯಾರು? ನಮ್ಮ ಶಿಕ್ಷಕರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬುದನ್ನು ಎಲ್ಲರಿಗೂ ತಿಳಿಸುವ ಸತ್ಯಾಂಶ. ನೋಡಿ, ಏನು ಹೇಳ್ತೀವಿ ನಾವೇ ಎಲ್ಲ ಭಾಷಣದಲ್ಲಿ ಎಲ್ಲ ಹೇಳ್ತೀವಿ, ದೊಡ್ಡ ದೊಡ್ಡ ನಾಯಕರು ನಾವೆಲ್ಲ ಹೇಳ್ತೀವಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಬುನಾದಿ, ದೇಶದ ಸತ್ಪ್ರಜೆಗಳು, ಹಾಗೆ ಹೀಗೆ ನಾವೆಲ್ಲ ಹೇಳ್ತೀವಿ. ಅದನ್ನು ಏನು ಹೇಳ್ತಾರೆ ಅಂದರೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಲ್ಲರಿಗೂ ತಿಳಿದಿರುವ ಸತ್ಯಾಂಶ. ಆದರೆ ನಾಳಿನ ಪ್ರಜೆಗಳ ಗುಣವನ್ನು ರೂಪಿಸುವ ಕಾರ್ಯವು ಇಂದಿನ ಹಿರಿಯರನ್ನು, ಶಿಕ್ಷಕರನ್ನು ಮತ್ತು ಶಿಕ್ಷಣದ ವಿಧಾನವನ್ನು ಅವಲಂಬಿಸಿದೆ ಎಂಬುದನ್ನು ಅಷ್ಟೇ ಸತ್ಯ ಅನ್ನೋದನ್ನು ಹೇಳ್ತಾನೆ. ಏನು, ನಾವು ಮುಂದಿನ ಮಕ್ಕಳೆಲ್ಲ ಮುಂದಿನ ಪ್ರಜೆಗಳಂತ ಹೇಳ್ಬಿಟ್ರಿ, ಆದರೆ ಏನು ಹೇಳ್ತಾರೆ, ಅವ್ರಿಗೆಲ್ಲ ಹೇಳ್ಬಿಟ್ಟಲ್ಲ ಸತ್ಯಾಂಶ, ಎಲ್ಲರಿಗೂ ತಿಳಿದಿರೋ ಸತ್ಯಾಂಶ ಅಂತ. ಆದರೆ ನಾಳಿನ ಪ್ರಜೆಗಳ ಗುಣವನ್ನು ರೂಪಿಸೋರು ಯಾರು? ಇಂದಿನ ನಾವು ನೀವೇ. ನಾಳಿನ ಪ್ರಜೆಗಳ ಗುಣವನ್ನು ರೂಪಿಸುವ ಕಾರ್ಯ ಯಾರ ಮೇಲೆ ಜವಾಬ್ದಾರಿ ಯಾರ ಮೇಲಿದೆ? ಇಂದಿನ ಹಿರಿಯರನ್ನು, ಶಿಕ್ಷಕರನ್ನು ಮತ್ತು ಶಿಕ್ಷಣ ವಿಧಾನವನ್ನು ಅವಲಂಬಿಸಿದೆ ಎಂಬುದನ್ನು ಅಷ್ಟೇ ಸತ್ಯ. ನೋಡಿ, ಶಿಕ್ಷಣ ವಿಧಾನದಲ್ಲಿ ಈ ರೀತಿ ಇರಬೇಕು ಅನ್ನೋದನ್ನು ಅಷ್ಟೇ ಸತ್ಯ ಅನ್ನೋದನ್ನು ಹೇಳ್ತಾರೆ. ಶಿಕ್ಷಣದಲ್ಲಿ ಇವೆಲ್ಲ ಬರಬೇಕು, ಅಷ್ಟೇ ಸತ್ಯವಾಗಿದ್ದರೆ ಮಾತ್ರ ಅವರು ಮುಂದಿನ ಪ್ರಜೆಗಳು, ಮುಂದಿನ ಭವಿಷ್ಯದ ಒಳ್ಳೆ ಪ್ರಜೆಗಳಾಗಿ, ಒಳ್ಳೆ ದೇಶದ ಸತ್ಪ್ರಜೆಗಳಾಗಿ ಬಾಳ್ತಾರೆ ಅನ್ನೋದನ್ನು ಹೇಳ್ತಾನೆ ಎಂಬುದು ಅಷ್ಟೇ ಸತ್ಯ ಅಂತ ಹೇಳ್ತಾನೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಾಲವಾದ ವ್ಯಾಪ್ತಿ ಉಳ್ಳದ್ದು ಅಲ್ವಾ. ಶಿಕ್ಷಣ ಕ್ಷೇತ್ರ ಅಂದರೆ ವಿಶಾಲ ವ್ಯಾಪ್ತಿ ಉಳ್ಳದ್ದು. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ, ಸಾಮರ್ಥ್ಯ ಮತ್ತು ಪೂರ್ವಾಪೇಕ್ಷಿತ ಅಂಶಗಳನ್ನು ಆಧರಿಸಿ ತಮಗೆ ಬೇಕಾದ ಕ್ಷೇತ್ರವನ್ನು ಆಯ್ದುಕೊಳ್ಳಬೇಕಾಗುತ್ತದೆ. ನಾವು ಹೇಳಿದ್ದೀವಲ್ಲ, ಈಗ ನೀವು ಹೇಳ್ತಾ ಇರ್ಬೋದು ಶಿಕ್ಷಣ, ಯಾಕೆಂದರೆ ನೋಡಿ ಹೇಳ್ತಾನೆ, ಇದು ವಿಶಾಲವಾದ ಕ್ಷೇತ್ರ ಅಂತ ಅನ್ನೋದನ್ನು ಹೇಳ್ತಾನೆ. ವಿಶಾಲವಾದ ಕ್ಷೇತ್ರ ಯಾಕೆ ಅಂದರೆ, ವಿದ್ಯಾರ್ಥಿಗಳು ಯಾವುದು ಬೇಕಾದರೂ ತಮಗೆ ಅಪೇಕ್ಷೆ ಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೋದು. ಗೊತ್ತಲ್ಲ ನಾವೇನು ಮಾಡ್ಬೋದು, BA ಓದು, BCom ಓದ್ಬೋದು, ಇಂಜಿನಿಯರ್ ಓದ್ಬೋದು, ಡಾಕ್ಟ್ರ್ ಆಗ್ಬೋದು, ಡಿಪ್ಲೊಮೊ ಓದ್ಬೋದು, ಹೀಗೆ
ಅವನು ಟೆಕ್ನಿಷಿಯನ್ ಯಾವ ರೀತಿ ಬಿಸ್ನೆಸ್ ಮ್ಯಾನ್ ಆಗೋದು, ಅವನು ಈ ಶಿಕ್ಷಣದಲ್ಲಿ ಯಾವ ರೀತಿ ಏನನ್ನು ಅವನ ಅನುಕೂಲ ಆಗ್ತದೆ ಅದನ್ನು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳೋದು, ವಿಶಾಲವಾದದ್ದು ಹೀಗೆ ಮಾಡಿ ಇಂಥದ್ದೇ ಆಯ್ಕೆ ಮಾಡಬೇಕು ಅನ್ನೋದು ಇಲ್ಲ. ಯಾವ್ದು ಬೇಕಾದ್ರೂ ಅವನು ಅನುಕೂಲ ಆದ ರೀತಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವಿದೆ. ಬೇಕಾದ ಕ್ಷೇತ್ರವನ್ನು ಆಯ್ದುಕೊಳ್ಳಬೇಕಾಗುತ್ತೆ. ಆದರೆ ಎಲ್ಲ ಬಗೆಯ ತರಬೇತಿ ಅಥವಾ ಶಿಕ್ಷಣ ಉದ್ದೇಶ ಮಾತ್ರ ಚಾರಿತ್ರ್ಯವನ್ನು ರೂಪಿಸುವುದು. ನೋಡಿ ಏನು ಹೇಳ್ತಾನೆ, ಎಲ್ಲ ಆಯ್ಕೆ ಮಾಡ್ಕೊಳ್ಳೋದಪ್ಪ, ಒಳ್ಳೆಯ ಡಿಗ್ರಿ ನೀನು ಯಾವುದೇ ಪಡ್ಕೋ, ಆದರೆ ಶಿಕ್ಷಣ ಉದ್ದೇಶ ಏನಾಗಿದೆ, ಉದ್ದೇಶ ಮಾತ್ರ ಒಂದೇ, ಚಾರಿತ್ರ್ಯವನ್ನು ರೂಪಿಸೋದು. ಅಂದರೆ ಅವರ ಗುಣಗಳನ್ನು ರೂಪಿಸುವುದು, ಉತ್ತಮ ನಡವಳಿಕೆಯನ್ನು ರೂಪಿಸುವುದು, ಅವರ ನೀತಿ ನಿಯಮಗಳನ್ನಾಗಿ ಬೆಳೆಸೋದು, ಉತ್ತಮ ಪ್ರಜೆಯಾಗಿ ಬೆಳೆಸೋದು. ಎಲ್ಲರ ಉದ್ದೇಶ ಏನಾಗಿದೆ, ಒಂದೇ, ಅದೇನು ಒಳ್ಳೆ ಚಾರಿತ್ರ್ಯವನ್ನು ರೂಪಿಸುವುದು. ವ್ಯಕ್ತಿಗೊಂದು ಸಮಗ್ರತೆಯನ್ನು ತಂದು ಕೊಡುವುದೇ ಆಗಿರುತ್ತದೆ. ವ್ಯಕ್ತಿಗೆ ಸಮಗ್ರತೆಯನ್ನು ವ್ಯಕ್ತಿಗೊಂದು ಸಮಗ್ರತೆಯನ್ನು ತಂದು ಕೊಡುತ್ತದೆ. ಅವನ ಬೆಳವಣಿಗೆಗೆ ಅವನು ಅನುಕೂಲ ಆಗುವಂತೆ ತಂದು ಕೊಡೋದೇ ಮುಖ್ಯ ಆಗ್ತದೆ ಅನ್ನೋದನ್ನು ಹೇಳ್ತಾನೆ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಭಾಗದಲ್ಲಿ ಇನ್ನೊಂದು ಎಪಿಸೋಡಲ್ಲಿ ತೊಗೋತೀನಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಂದ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.